ಎಸ್ ಸರ್. ವಿಡಿಯೋ ವಿತ್ ಫೋಟೋ. చెప్పుడన్నా ఎస్ సార్. ನಾಲ್ಕು ವರ್ಷ ಭಗವಂತಂದು ದಿನ ದಿನ ಹೆಚ್ಚುತ್ತಾ ಇದೆ. ಈ ಸಾರಿ ಒಬ್ಬರಾದರೆ ಮುಂದೆ ಸಾರಿಗೆ 5 ಜನ ಆಯ್ತದೆ, 5 ಜನ ಆದರೆ 50 ಜನ ಆಯ್ತದೆ. ಭಗವಂತನ ಮಹಿಮೆ ಹಂಗಿದೆ, ಶಕ್ತಿ ಹಂಗಿದೆ. ಈಗ ಎಲ್ಲ ಆನೇಕಲ್ಲು, ಬೆಂಗಳೂರು, ಬಿಡದಿ, ಬೈರಮಂಗಲ ಎಲ್ಲ ಕಡೆ ಬರ್ತಾಯಿದೆ. ನಾವು ಚನ್ನಪಟ್ಟಣ ಪಕ್ಕ ರಾಮಪುರ, ಗೊಂಬೆ ನಾಡ್ನವರು, ಎಲ್ಲ ಕಡೆಯಿಂದನೂ ಜನ ಬರ್ತಾಯಿದೆ. ಭಗವಂತನ ಒಲವು ಜಾಸ್ತಿ ಆಯ್ತಾ ಇದೆ, ಭಕ್ತಿ ಜಾಸ್ತಿ ಆಯ್ತಾ ಇದೆ. ಇವಾಗ ಸುಮಾರು 4-5 ಲಕ್ಷ ಜನ, 5 ಲಕ್ಷ ಜನ ಆಗ್ಬೋದು. ಪ್ರತಿಯೊಬ್ಬರಿಗೂ ಊಟ, ಹಣ್ಣು, ಹಂಪಲ ಭಗವಂತ ಹಂಗೆ ದೊರಕಿಸ್ತಾ ಇದ್ದಾನೆ. ನಮ್ಮ ಮನೇಲಿ ನಾವು 5 ಜನಕ್ಕೆ ಊಟ ಹಾಕ್ಬೇಕಾದ್ರೆ ತುಂಬ ಕಷ್ಟ ಇದೆ. ಆದರೆ ಆ ಭಗವಂತನ ವರ ತುಂಬ ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಅದು ಯಾವ ಥರ ಒದಗಿಸ್ತಾರೆ ಎಲ್ಲ ಭಗವಂತನಿದು. ಹಣ್ಣಿಂದ ಹಿಡಿದು, ಐಸ್ ಕ್ರೀಮ್ ಹಿಡಿದು, ಜ್ಯೂಸಿಂದ ಹಿಡಿದು ಪ್ರತಿಯೊಂದು ಭಗವಂತನ ಸೇವೆ. ಕಾವೇರಿ ನೀರು ದಾಟಿ ಬಂದ್ರಿ. ಕಾವೇರಿ ನೀರು ಪ್ರತಿ ವರ್ಷ ಸರ್ ನಾವು ಒಂದು ಸಾರಿ ಇಲ್ಲಿಗೆ ಬರ್ತದೆ, ಒಂದು ಸಾರಿ ಕೊಚ್ಕೊ ಹೋಗಿದ್ದಾರೆ. ಈ ಸಾರಿ ಪಾಪ DK ಸಾಹೇಬರು ಕಮ್ಮಿ ಮಾಡಿಸಿ ಇಷ್ಟಿದೆ ನೀರು. ಮಾದಪ್ಪ ಇದು ಭಗವಂತನ ಇದು ಅಂದರೆ ವರ್ಷ ಜಾಸ್ತಿ ಆಯ್ತಾ ಇದೆ. ಚಿರತೆ ಆತಂಕ ಈಗ ಸರ್. ಚಿರತೆಯನ್ನು ಸರ್ ಫಾರೆಸ್ಟ್ ಅವರು ಸಾಹೇಬರು ಸ್ವಲ್ಪ ಅಲ್ಲೆಲ್ಲ ಔಷಧಿ ಬಾಂಬ್ಗಳು ಅವು ಹಾಕಿ ಔಷಧಿ ಬೆದರಿಸ್ಬೇಕವ. ಸ್ವಲ್ಪ ಅವರು ಸೈರನ್ ಬರುವಂಥ ಗಾಡಿ ಓಡಾಡಬೇಕು. ಈ ಟೈಮಲ್ಲಿ ಏನೇ ಕಂಟ್ರೋಲ್ ಮಾಡೋದಿರಲ್ಲ ಸರ್. ನಾವು ಇದೇ ಸಾರಿ ಕೊರೋನಾ ಬಂದಾಗ ಪೊಲೀಸರು ಅಡ್ಡಾಗರು ಬಿಡಲಿಲ್ಲ. ನಾವು ಸತ್ರು ಸರಿ ಏನು ಮಾಡೋ ಯಾತ್ರೆ ಮಾಡೋಕ್ಕೆ ಬಂದೋ ಸರ್. ಭಗವಂತಂದು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಇದು ಭಗವಂತನ ಸೇವೆಗೆ ಹೋಗ್ತಾರೆ. ಒಂದು ನಿಮಿಷ. ಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಸುರಕ್ಷತಾ ಕ್ರಮಗಳು ನೋಡಿ. ಭಕ್ತಾದಿಗಳೇ, ಒಂದು ಚಿನ್ನಾಭರಣಗಳು, ಮಾಂಗಲ್ಯ ಸರಗಳು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಗಾವಹಿಸುವುದು. ಜೇಬು ಕಳ್ಳರು ಅಥವಾ ಸರಗಳರು ಇರುತ್ತಾರೆ, ಎಚ್ಚರಿಕೆ. ಪಾದಚಾರಿಗಳು ರಸ್ತೆ ಮಧ್ಯಭಾಗದಲ್ಲಿ ಚಲಿಸದೆ ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಸಾಲಾಗಿ ಚಲಿಸುವುದು. ಭಕ್ತರು ಕಾಲು ದಾರಿ ಬಿಟ್ಟು ಅರಣ್ಯದೊಳಗೆ ವಿಶ್ರಾಂತಿಗಾಗಿ ಮಲಮೂತ್ರ ವಿಸರ್ಜನೆಗಾಗಿ ಕಾಡಿನ ಒಳಗೆ ತೆರಳಬಾರದು. ಪಾದಚಾರಿಗಳು ಹಗಲಿನ ಸಮಯದಲ್ಲಿ ಬೆಳಕಿರುವಾಗ ಮಾತ್ರ ಪಾದಯಾತ್ರೆ ಮಾಡುವುದು. ಭಕ್ತಾದಿಗಳು ವನ್ಯಪ್ರಾಣಿಗಳನ್ನು ಕಂಡಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ, ಸೆಲ್ಫಿ ತೆಗೆಯುವುದು, ಪ್ರಾಣಿಗಳ ಹತ್ತಿರಕ್ಕೆ ಹೋಗಬಾರದು. ಹಾಗೂ ಅರಣ್ಯ ಇಲಾಖೆಯ ಕಮಾಂಡ್ ಮತ್ತು ಕಂಟ್ರೋಲ್ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದು. ಭಕ್ತಾದಿಗಳು ಗುಂಪಿನಲ್ಲಿ ತೆರಳಬೇಕು. ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಅಥವಾ ಒಬ್ಬರು ಎಲ್ಲೂ ಹೋಗಬಾರದು. ಅರಣ್ಯದೊಳಗೆ ಸಂಚರಿಸುವಾಗ ಎಚ್ಚರದಿಂದಿರಬೇಕು. ಮೊಬೈಲ್ ಫೋನ್, ಇಯರ್ಫೋನ್ಗಳನ್ನು ಬಳಸಬಾರದು. ಕಾಡಿನೊಳಗೆ ಬೀಡಿ, ಸಿಗರೆಟ್ ಸೇದುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಕಾಡಿನೊಳಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ. ಹಾಗೂ ಎಲ್ಲ ಪ್ಲಾಸ್ಟಿಕ್ ಇತರ ತ್ಯಾಜ್ಯ ವಸ್ತುಗಳನ್ನು ಭಕ್ತಾದಿಗಳು ತಮ್ಮಲ್ಲೇ ಇರಿಸಿಕೊಂಡು ಕಾಡಿನಿಂದ ಹೊರ ಬಂದ ಮೇಲೆ ನಿಗದಿತ ಸ್ಥಳದಲ್ಲಿ ಹಾಕುವುದು. ಹಾಗೆ ಅರಣ್ಯ ಇಲಾಖೆಯವರು ಮಾಡಿರುವ ಕಸದ ಬುಟ್ಟಿಗಳು ದಾರಿ ಮಧ್ಯ ಅಲ್ಲಲ್ಲಿ ಮಾಡಿರುತ್ತಾರೆ. ನಿಗದಿತ ಸ್ಥಳದಲ್ಲಿ ಹಾಕಲು ಕೋರಲಾಗಿದೆ. ದೈಹಿಕವಾಗಿ ಆರೋಗ್ಯ ಮತ್ತು ಸದೃಢವಾಗಿರುವ ಹಾಗೂ ವಯಸ್ಕರು ಮಾತ್ರ ಕಾಲುನಡಿಗೆಯಲ್ಲಿ ಮಾಡುವುದು. ಮಕ್ಕಳು ಹಾಗೂ ವಯೋವೃದ್ಧರು ದಯವಿಟ್ಟು ಸಾರಿಗೆ ಬಸ್ಸುಗಳ ಮೂಲಕ ಬೆಟ್ಟಕ್ಕೆ ತೆರಳುವಂತೆ ವಿನಂತಿಸಲಾಗಿದೆ. ನೋಡಿ, ಮನೆ ಮಾಲೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವಂತ ಭಕ್ತಾದಿಗಳಲ್ಲಿ ಮನವಿ, ಯಾರು ಒಬ್ಬಂಟಿಯಾಗಿ ಹೋಗಬಾರದು, ಗುಂಪಾಗಿ ಹೋಗ್ಬೇಕಂತ ವಿನಂತಿ. ಹಾಗೆ ಯಾರೋ ಮೊಬೈಲು ಮತ್ತು ಇಯರ್ಫೋನ್ ಬಳಸಬಾರ್ದು. 12ನೇ ತಾರೀಕು ಲಾಸ್ಟೇ ಇಲ್ಲಿ ಬಿಡಲ್ಲ. ಇಲ್ಲಿ 12ಕ್ಕೆ ಇರ್ತದೆ, 13ರಿಂದ ಇಲ್ಲ.
ನೋಡಿ ಅಲ್ಲಿ ನೀರಿನಲ್ಲಿ ಆಳ ಇದೆ, ಮುಂದೆ ಹೋದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.